ನಿಪ್ಪಾಣಿಯಿಂದ ಮತ್ತೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಪ್ರಾರಂಭ. ಜಯಮೃತ್ಯುಂಜಯ ಸ್ವಾಮೀಜಿ ಬರುವ ಸೆಪ್ಟೆಂಬರ್ 3ರಿಂದ ಮತ್ತೆ ಪಂಚಮಸಾಲಿ 2A ಮೀಸಲಾತಿಗಾಗಿ ನಿಪ್ಪಾಣಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವುದರ ಮೂಲಕ ಹೋರಾಟಕ್ಕೆ ಚಾಲನೆ ನೀಡಲಾಗುವುದು ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರಾದ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ತಾಲೂಕು ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ನಡೆಸಿ ಮಾತನಾಡಿದ ಅವರು, ಹಿಂದಿನ ಸರ್ಕಾರ ಮೀಸಲಾತಿ 2D ಅಂತ ನೀಡಿದ್ರು. ನಮಗೆ 2A ಮೀಸಲಾತಿ ಅವಶ್ಯವಿದೆ. ಇಲ್ಲಿಯವರೆಗೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಈಗಿನ ಸಿದ್ದರಾಮಯ್ಯ ಸರ್ಕಾರ ಅಧಿವೇಶನ ಮುಗಿದ ಬಳಿಕ ಚರ್ಚಿಸಿ ಮೀಸಲಾತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು. ಆದರೆ ಅಧಿವೇಶನ ಮುಗಿದು 1.5 ತಿಂಗಳು ಕಳೆದರೂ ಕೂಡ ಅದರ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿಲ್ಲವಾದ್ದರಿಂದ ಮತ್ತೆ ಹೋರಾಟ ಅನಿವಾರ್ಯವಾಗಿದೆ. ಅದಕ್ಕಾಗಿ ಪ್ರತಿ ತಾಲೂಕಿನಿಂದ ಪಂಚಮಸಾಲಿ ಸಮಾಜದ ಮುಖಂಡರನ್ನ ಹೋರಾಟಕ್ಕೆ ಆಹ್ವಾನಿಸಿ ಬೃಹತ್ ಪ್ರಮಾಣದಲ್ಲಿ ಸಮಾಜದ ಶಕ್ತಿಯನ್ನ ತೋರಿಸಿ ಮೀಸಲಾತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು 2D ಮೀಸಲಾತಿ ನೀಡಿದ್ದು, ಅದು ಬೇಡವೆಂದು ತಡೆಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದೆವು. ನಮಗೆ 2A ಮೀಸಲಾತಿ ಬೇಕಾಗಿದ್ದು, ಈಗಿನ ಕಾಂಗ್ರೆಸ್ ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನು ತೆರವುಗೊಳಿಸಿ ಮೀಸಲಾತಿ ನೀಡುವ ಎಲ್ಲಾ ಅವಕಾಶಗಳಿವೆ. ಅದನ್ನು ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಈ ಹೋರಾಟವು ನಿಪ್ಪಾಣಿಯಿಂದ ಪ್ರಾರಂಭವಾಗಿ ಸಮಾಜಕ್ಕೆ ಮೀಸಲಾತಿ ದೊರೆಯುವವರೆಗೂ ರಾಜ್ಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟ ಮುಂದುವರಿಯಲಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪಂಚಮಸಾಲಿ ಶಾಸಕರು ಹೋರಾಟಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಸಮಾಜದ ಶಾಸಕರೆಲ್ಲರೂ ನಮ್ಮ ಹೋರಾಟಕ್ಕೆ ಸಾಥ್ ನೀಡಲಿದ್ದು, ಅವರವರ ಕ್ಷೇತ್ರದಲ್ಲಿ ಹೋರಾಟದ ರೂಪುರೇಷೆಗಳನ್ನು ತಯಾರಿಸಿ ಹೋರಾಟ ಯಶಸ್ವಿಯಾಗಲು ಸಹಕರಿಸುತ್ತಾರೆ ಮತ್ತು ಈ ಹೋರಾಟ ಮುಂದೆ ಬರುವಂತ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಈ ಹೋರಾಟವೂ ಕೂಡ ಆಗಿದೆ ಅಂತ ಹೇಳಿದರು. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ. ಹೋರಾಟ ಮಾಡಿ ಅವರೆಲ್ಲರೂ ಶಾಸಕರಾಗಿದ್ದಾರೆ. ಪ್ರತ್ಯೇಕ ಹೋರಾಟಕ್ಕೆ ಬೆಂಬಲ ಪಟ್ಟೆ ಕೊಡ್ತಾರೆ. ಇನ್ನೂ ನಾವು ಅವ್ರನ್ನ ಈ ಹೋರಾಟಕ್ಕೆ ಇಲ್ಲೇ ಬರಬೇಕು ಅಲ್ಲೇ ಬರಬೇಕು ಅಂತೇಳಿ ನಿಗದಿ ಮಾಡಿಲ್ಲ. ಈ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ, ರಾಜ್ಯ ಮಟ್ಟದ ಹೋರಾಟಕ್ಕೆ ಅವರೆಲ್ಲರೂ ಬರ್ತಾರೆ. ಆಯಾ ಜಿಲ್ಲೆ ಒಳಗಿರ್ತಕ್ಕಂಥ ನಮ್ಮ ಸಮಾಜ ಎಲ್ಲ ಶಾಸಕರು ತಮ್ಮ ಮತಕ್ಷೇತ್ರದ ಹೋರಾಟ ಬಂದು ಭಾಗವಹಿಸ್ತಾರೆ. ಈ ಹೋರಾಟಕ್ಕೆ ಚಾಲನೆ ಕೊಡಕತ್ತೀವಿ. ಒಂದು ಹೋರಾಟ ತೀವ್ರಗತಿ ಹೋಗೋ ಸಂದರ್ಭದಲ್ಲಿ ಎಲ್ಲರೂ ಬಂದು ಭಾಗವಹಿಸ್ತೀವಿ. ಈಗ ಅವರೆಲ್ಲರೂ ಹೊಸ ಶಾಸಕರಾಗಿದ್ದಾರೆ, ತಮ್ಮ ಮತಕ್ಷೇತ್ರದ ಕಡೆ ಗಮನ ಕೊಡ್ತಿದ್ದಾರೆ. ನಾವು ಯಾವುದೇ ರೀತಿಯಾಗಿ ಒತ್ತಡ ಹಾಕಿಲ್ಲ. ಅವ್ರು ಬಿಡುವಿದ್ದ ಯಾಕಂದ್ರೆ 1.5-2 ತಿಂಗಳು ನಡೀತೀವಿ. ಬಿಡುವು ಬಂದು ಭಾಗವಹಿಸ್ತಾರೆ. ಕೊನೆಗೆ ಸ್ಟೇಟ್ ಲೆವೆಲ್ಲು ಸಮಾವೇಶಕ್ಕೆ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಹಿಂದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಧ್ಯ ಅವ್ರು ನೀಡ್ತದಾರಲ್ಲ. ನಿಮ್ಮ ಬೆಂಬಲವಾಗಿ ನಿಂತಿದ್ರು ಸರ್ ಕಳೆದ ಸಲ ಹೋರಾಟಕ್ಕೆ. ನಿಮ್ಮ ಸಮಾಜದ ಬೆಂಬಲ ಅಲ್ಲ, ಅವ್ರು ಯಾವ ಬೆಂಬಲ ಅದಲ್ಲ ಪೂರ್ತಿ. ಈಗ ಅವ್ರದೇ ಸರ್ಕಾರ ಇದೆಯಲ್ಲ ಸರ್, ಮತ್ತೆ ಯಾವ ಧ್ವನಿ ಎತ್ತಲಿ ಅಂತ ಹೋರಾಟ ಮಾಡೋ ಉದ್ದೇಶನೇ ನಮ್ಮ ಶಾಸಕರು ನಾಳೆ ಬರುವಂಥ ಅಧಿವೇಶನ ಧ್ವನಿ ಎತ್ತಿ ತಮ್ಮ ಸರ್ಕಾರಕ್ಕೆ ಒತ್ತಡ ಹಾಕಲಿ ಅಂತ ಉದ್ದೇಶ. ಹಿಂದೆ ಅವರು ಮಾಜಿಗಳಿದ್ದರು, ಈಗ ಹಾಲಿ ಎಮ್ಮೆಗಳಾಗಿದ್ದಾರೆ, ಅವರು ಧ್ವನಿ ಎತ್ತಿ ಅಂತ. ಯಾವ ರೀತಿ ಹಿಂದೆ BJP ಒಳಗೆ ಶಾಸಕರಾಗಿದ್ದಂಥವ್ರು ಹೆಂಗೆ ಹೋರಾಟದಲ್ಲಿ ತಮ್ಮ ಅಧಿಕಾರ ಇದ್ದಾಗ ಸಹ ಹೋರಾಟ ಮಾಡಿ ಬಸವನಗೌಡರು ಅಂತಾರೆಲ್ಲ ಸೇರಿಕೊಂಡು, ಹಾಗೆ ಈಗಿನ ನಮ್ಮ ಸಮಾಜ ಶಾಸಕರು ತಮ್ಮ ಮುಖ್ಯಮಂತ್ರಿ ಒತ್ತಡ ಹಾಕಲಿ, ಅಧಿವೇಶನ ಮಾತಾಡಲಿ, ಎಲ್ಲರೂ ಮಾತಾಡ್ತಾರೆ. ಈ ಹೊಸದಾಗಿ ಇನ್ನೂ ಈಗ ತಾನೇ ಸರ್ಕಾರ ರಚನೆಯಿಂದ ಅವರತ್ತಂತ ಬಿಡುವಿನ ಬೆಳೆದ್ರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಗಮನ ಇರಲಿ ಅಂತೇಳಿ ಅಂದರೆ ಶ್ರೀಗಳು ಮತ್ತು ಹೋರಾಟ ಶುರು ಮಾಡ್ಯಾರಪ್ಪ, ನಾವು ಇನ್ನು ಅಲಾಟ್ ಆಗಬೇಕು ಅಂತ ಭಾವನೆ ಬರಲಿ ಅಂತಲೇ ಈ ಹೋರಾಟ ಶುರು ಮಾಡ್ತಿರ್ತಕ್ಕಂಥ. ಅಂದರೆ 2D ಮೀಸಲಾತಿ ಈಗ ಸುಪ್ರೀಂ ಕೋರ್ಟ್ನಾಗಿದೆ. ಅದು ಗೌರ್ಮೆಂಟ್ ಬಿಟ್ಟಿದ್ದ ವಿಚಾರ. ನಮ್ಮ ಬೇಡಿಕೆ 2A ಅಂತೇಳಿ ಅದು ಅವರು ಅದನ್ನು ತೆರವುಗೊಳಿಸ್ಕೊಡ್ಲಿ ಅಂತ. 2A ಮೀಸಲಾತಿಗೂ ಹೈಕೋರ್ಟಲ್ಲಿ ಯಾರು ಸ್ಟೇ ಹೋಗಿದ್ರು. ಹಾಗಾಗಿ ಅದನ್ನು ಸರ್ಕಾರ ಮನಸ್ಸು ಮಾಡಿ ಎಲ್ಲರೂ ತೆರವುಗೊಳಿಸಿ ನಮಗೆ ನ್ಯಾಯ ಕೊಡಬೇಕಾಗಿದ್ದು ಕೊಡೋಕ್ಕೆ ಅವಕಾಶ ಐತೆ, ಅದು ಮಾಡಿಕೊಡ್ಲಿ ಅಂತ.